ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಳೆಗಾಲ, ಮೊದಲ ಮಳೆ, ಆ ಮಣ್ಣಿನ ವಾಸನೆ ಮನಸ್ಸಿಗೆ ಒಂಥರ ಆಹ್ಲಾದ. ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರೆ ಮನೆ ಮಂದಿ ಎಲ್ಲ ಸೇರಿ ಜಲಪಾತದ ಅಡಿಯಲ್ಲಿ ನಿಂತು ನಲಿದಾಡಬೇಕು. ಮುಗಿಲೆತ್ತರದ ಬೆಟ್ಟದ ತುದಿಯಲ್ಲಿ ನಿಂತು ಮನೆ ಮಂದಿ ಹೆಸರೆಲ್ಲ ಕೂಗಿ ಹೇಳಬೇಕು. ಆ ಪ್ರತಿಧ್ವನಿಗೆ ಕಿವಿ ಕೊಡಬೇಕು. ನಾನು ಶಾಲೆಗೆ ಹೋಗುವಾಗ ರಾಧಮ್ಮನ ಮನೆ ಹಿತ್ತಲು ದಾಟಿ ಒಳದಾರಿಲಿ ಹೋಗ್ತಾ ಇದ್ದೆ. ತೋಟದ ಮಧ್ಯೆ ಅವ್ರ ಮನೆ ಹಸು ಕರುಗಳು ಮೇಯುತ್ತಿತ್ತು. ಹಸುಗಳ ಮುಗ್ಧತೆ ನನ್ನನ್ನು ಬೆರಗಾಗಿಸ್ತಿತ್ತು. ಕರುಗಳು ಖುಷಿಯಿಂದ ಚಂಗನೆ ಜಿಗಿಯುವುದನ್ನು ನೋಡಿದಾಗ ನಮ್ಮನೇಲೂ ಹಸು ಕಟ್ಟಬೇಕು, ಕರುಗಳ ಜೊತೆ ಆಟ ಆಡಬೇಕು ಅನಿಸೋದು. ಆದರೆ ನಮ್ಮ ಮನೇಲಿ ಅಷ್ಟು ಜಾಗ ಆಗಲಿ ಅನುಕೂಲ ಆಗಲಿ ಇರಲಿಲ್ಲ. ಆ ಕನಸು ಕನಸಾಗಿ ಉಳೀತು. ಮಾಧವ್ ಅವರೇ, ರೆಸಿಪಿ ಬುಕ್ ಸಿಕ್ತಾ? ಹಾ, ಸಿಕ್ತು. ಇದೇನಾ ನೋಡಿ? ಹಾ, ಇದೆ ನಾನು ಹುಡುಕ್ತಾ ಇದ್ದಿದ್ದ ಪುಸ್ತಕ. ಇದರಲ್ಲಿ ಸ್ಪೆಷಲ್ ಪೊಂಗಲ್ ರೆಸಿಪಿನೂ ಇದೆ. ಅಮ್ಮ ಹೇಳಿದ್ದು. ಸದ್ಯ ಸಿಕ್ತಲ್ಲ. ತುಳಸಿಯವರೇ, ಹುಡುಕಿದ್ರೆ ಇಲ್ಲಿ ಇನ್ನೇನೇನು ಬೆಲೆ ಬಾಳೋ ವಸ್ತುಗಳಿದೆಯೋ? ತಮಾಷೆ ಮಾಡಬೇಡಿ. ಬೆಲೆ ಕಟ್ಟಕ್ಕಾಗದೇ ಇರೋ ಈ ರತ್ನ ಸಿಕ್ಕಿದ್ದು ಇಲ್ಲಿಂದಲೇ. ಅದು ಹೇಗೆ? ನೆನಪು ಮಾಡ್ಕೊಳ್ಳಿ. ಕ್ಯಾಮ್ರಾ, ಆಂಟಿಕ್ ಕ್ಯಾಮ್ರಾ. ಚೋಟು, ಹೊರಡೋಣವಾ? ಹಾಂ, ಸರಿ, ಹೊರಡ. ಅಮ್ಮ, ಇವತ್ತು ನೀವೇನು ಬಡಿಸೋ ಹಾಗಿಲ್ಲ, ಎಲ್ಲ ನಾನು ಬಡಿಸ್ತೀನಿ, ನೀವು ಹೋಗಿ ಕೂತ್ಕೊಳ್ಳಿ. ಸಿರಿ, ನಮ್ಮ ಮನೆಯಲ್ಲಿ ನಾನು ಬಡಿಸ್ಬಾರ್ದಾ? ತುಳಸಿ, ಕೂತ್ಕೊಂಡು ಊಟ ಮಾಡು. ಮಾವ, ನೀವು ಗೊತ್ತಲ್ವಾ, ದತ್ತನ ಮಾತು ಅಂದರೆ ಬರೀ ಮಾತಲ್ಲ, ಶಾಸನ. ಮದುವೆ ಆಗ ಬಂದು ವರ್ಷ ಆಯಿತು, ಇನ್ನೂ ಸರಿಯಾಗಿ ಅನ್ನ ಬೇಯಿಸೋಕೆ ಬರೋಲ್ಲ. ಹಾ, ಇಷ್ಟು ದಿನ ಚೆನ್ನಾಗಿತ್ತು, ಇವತ್ತೇನೋ ಅಮ್ಮ ಬಂದಿದ್ದಾರೆ ಅಂತನಾ? ಅವಳು ಅಷ್ಟೇ. ಪಾಪು, ಬಾ ಕೂತ್ಕೋ, ಊಟ ಮಾಡುವಂತೆ. ಇಲ್ಲ ಬೇಡ, ನನಗೆ ನನ್ನ ಹೆಂಡತಿ ಬಾಕ್ಸ್ ಕೊಟ್ಟು ಕಳಿಸಿದ್ದಾಳೆ, ನಾನು ಇದನ್ನು ತಿಂತೀನಿ. ನೀವು ನಿಮ್ಮ ಸಂಬಂಧಿಕರ ಮನೆಗೆ ಬಂದಿದ್ದೀರಾ, ನೀವು ಊಟ ಮಾಡಿ. ನಾನು ಡ್ಯೂಟಿಲಿದ್ದೀನಿ. ಈ ದಿಮಾಕೆ ಬೇಡ ಅಂತ ಅನ್ನೋದು. ಅಪ್ಪ ಅಮ್ಮನ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಏನು ಸೌದು ಹೋಗ್ತೀಯಾ ನೀನು? ಅಪ್ಪನ್ನ ಸಾರ ಅಂತೆ, ಅಮ್ಮನ್ನ ಮೇಡಮ್ ಅಂತೆ. ತಾತ, ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡಿ. ಅವರೀಗ ನನಗೆ ಮೇಡಮ್ ಅಷ್ಟೇ. ಬಿಡಿದತ್ತ, ಊಟ ಮಾಡುವಾಗ ಮಾತ್ಯಾಕೆ? ಪಾಪು, ನೀನು ಈ ಡ್ರೈವರ್ ಕೆಲಸ ಮಾಡೋದ್ರ ಬದಲು ಇವ್ರ ಕೆಫೆಲಿ ಕ್ಯಾಶಿಯರ್ ಆಗಿ ಸೇರ್ಕೋಬೋದಲ್ವಾ? ಕಷ್ಟದ ಕೆಲಸ ಏನೂ ಅಲ್ಲ, ಸಂಬಳನೂ ಜಾಸ್ತಿ ಬರುತ್ತೆ. ಬೇಕಾಗಿಲ್ಲ, ನನಗೆ ಡ್ರೈವರ್ ಕೆಲಸನೇ ಸಾಕು. ಕಷ್ಟದ ಕಾಲದಲ್ಲಿ ಕೈ ಹಿಡಿದಿದೆ. ಟ್ರಾವೆಲ್ ಏಜೆನ್ಸಿಯವರು ನಿಮ್ಮ ಮನೆ ಫಿಕ್ಸ್ ಮಾಡಿದ್ರು, ನಿಮ್ಮ ಮನೆಗೆ ಬರಬೇಕಾಯ್ತು ಅಷ್ಟೇ. ಈಗ ಹೇಗೋ ಇದ್ರ ಜೊತೆಗೆ ಅವಿನಾಶ್ ಸರ್ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ದೀನಲ್ವಾ, ಸದ್ಯಕ್ಕೆ ಸಾಕು. ನಿಮ್ಮ ದಯಿಂದ ಕೆಲಸ ಕೊಡ್ಸೋದೇನು ಬೇಕಾಗಿಲ್ಲ.
ನಿನಗೆ ಆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇರೋದು ನಿನ್ನ ಮೇಲಿನ ದಯೆಯಿಂದನೋ ಅಥವಾ ಕರುಣೆಯಿಂದನೋ ಅಲ್ಲ, ನಿನಗೆ ಆ ಕೆಲಸನ ನಿಭಾಯಿಸೋ ಸಾಮರ್ಥ್ಯ ಇದೆ ಅಂತ. ನೀವು ಊಟ ಮುಗಿಸ್ಕೊಂಡು ಬನ್ನಿ, ನಾನು ಕಾರ್ ಹತ್ರ ಇರ್ತೀನಿ. ತುಳಸಿ, ಅವನ ಮಾತಿಗೆ ಯಾಕೆ ಬೇಜಾರು ಮಾಡ್ಕೋತೀಯ? ತಾಯಿ ಅಂತನ್ನೋ ಪ್ರೀತಿ ಅವನಿಗೆ ಇಲ್ಲದೆ ಇದ್ದಿದ್ರೆ ಕಾರಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಇಲ್ಲಿ ಯಾಕೆ ನಮ್ಮ ಜೊತೆಲಿ ಊಟ ಮಾಡ್ತಿದ್ದ ಹೇಳು? ಊಟ ಆದರೂ ಮಾವ, ಅವನಿಗೆ ಅಹಂ ಜಾಸ್ತಿ. ಎಷ್ಟೇ ಆಗಲಿ ನನ್ನ ಮೊಮ್ಮಗ ಅಲ್ವಾ ಅವನು. ಇವರೆಲ್ಲ ಶೆಟ್ಟಿ ಕಡೆಯವರಲ್ವಾ? ಇವರೆಲ್ಲ ಇವಾಗ ಯಾಕೆ ಬರ್ತಾ ಇದ್ದಾರೆ? ಇವರೆಲ್ಲ ಈಗ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಸರ್, ದಯವಿಟ್ಟು ಗಲಾಟೆ ಮಾಡಿಬಿಡಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಸಂಜೆ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಕೂತ್ಕೊಂಡು ಮಾತಾಡೋಣ. ನಿನ್ನ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಬಂದಿಲ್ಲ, ನಾವು ವಸೂಲಿಗೆ ಬಂದಿದ್ದೀರಿ. ಸರ್, ಅವತ್ತು ಬಡ್ಡಿಗೆ ಅಂತ ಇದ್ದಿದ್ದನ್ನ ನೀವೇ ಕಿತ್ಕೊಂಡು ಹೋದ್ರಿ ಅಲ್ವಾ? ಅಸಲು ತಾನೇ, ಸ್ವಲ್ಪ ಟೈಮ್ ಕೊಡಿ, ನಾನೇ ಕೊಡ್ತೀನಿ. ನೀನು ಕೊಡೋ ಅಸಲಿಗೆ ಮತ್ತೆ ಬಡ್ಡಿ ಬೆಳೀತಾ ಇರುತ್ತೆ. ತಿರ್ಗಾ ನೀನು ಹಿಂದೆ ಸುತ್ತಬೇಕಾ ನಾವು? ಅವನು ಹಾಗೆಲ್ಲ ಮಾತಾಡ್ದ ಅಂತ ಬೇಜಾರು ಮಾಡ್ಕೋಬೇಡ ಮಾಧವ. ಅವನ ಬುದ್ಧಿ ಗೊತ್ತಿರೋದೇ ತಾನೇ. ಕಣ್ಣಲ್ಲಿ ಪ್ರೀತಿ ಇರುತ್ತೆ, ಮನಸ್ಸಲ್ಲಿ ತಾಯಿ ಅಂತನೋ ಅಕ್ರೆ ಇರುತ್ತೆ. ಆದ್ರೆ ಮಾತಾಡೋವಾಗ ಮಾತ್ರ ಬೆಂಕಿ ಬೆಂಕಿ ಉಗುಳ್ತಾ ಇರ್ತಾನೆ. ಪರವಾಗಿಲ್ಲ ದತ್ತ, ಅವನು ಹಾಗೆ ಮಾತಾಡ್ತಾನೆ ಅಂತ ನಮಗೇನು ಬೇಜಾರಿಲ್ಲ. ಎಲ್ಲ ಒಂದಲ್ಲ ಒಂದಿನ ಸರಿ ಹೋಗುತ್ತೆ. ಸರಿ, ನಾವೇನು ಬರ್ತೀವಿ. ಮಾವ ಬರ್ತೀನಿ ಮಾವ. ಹುಷಾರು. ಸರಿ ಮಾವ, ನೀವು ಅಷ್ಟೇ. ಹೊರಡೋಣವಾ? ಪಾಪು, ಏನಾದರೂ ಸಮಸ್ಯೆನಾ? ಯಾರು ಅವರೆಲ್ಲ? ಅವರು ಯಾರಿಲ್ಲ, ನಮ್ಮ ಫ್ರೆಂಡ್ಸ್ ಅವರು. ಫ್ರೆಂಡ್ಸಾ? ಏನೋ ಕೂಗಾಡ್ದಾಗಿತ್ತು. ಫ್ರೆಂಡ್ಸ್ ಅಂದರೆ ಹಾಗೆ ತುಳಸಿಯವರೇ, ಅದೇನೋ ಗೋವಾಗೆ ಹೋಗೋಣ ಅಂತ ಹೇಳ್ತಾ ಇದ್ರು ಅಲ್ವಾ? ನನಗೆ ಕೇಳಿಸ್ತು. ಬನ್ನಿ ಬನ್ನಿ ಹೋಗೋಣ. ಇವ್ರು ಯಾಕೆ ನನ್ನ ಸೇವ್ ಮಾಡ್ತಾ ಇದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.